ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D ಎಂಆರ್ಐನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್. 24/7 ಎಮರ್ಜೆನ್ಸಿ ಕೇರ್. ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಶ್ರೋತೃಗಳೇ ನಮಸ್ಕಾರ. ಭರವಸೆ ಹೊನಲು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುನೀಲ್ ಕುಮಾರ್ ಆಲೂರ್, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಇವತ್ತು ಡಿಸೆಂಬರ್ 30, ಇನ್ನೊಂದೆರಡು ದಿನ ಕಳೆದ್ರೆ ಜನವರಿ 1ನೇ ತಾರೀಕು ಬರುತ್ತೆ. ಸಾಮಾನ್ಯವಾಗಿ ಹೊಸ ವರ್ಷದಲ್ಲಿ ಹಲವಾರು ಜನ ಏನಾದ್ರೂ ಒಂದು ನಿರ್ಣಯ, ರೆಸಲ್ಯೂಷನ್ ತಗೋತಾರೆ, ಪ್ರತಿಜ್ಞೆ ಮಾಡ್ತಾರೆ. ಈ ವರ್ಷದಲ್ಲಿ ನಾನು ಏನಾದ್ರೂ ಮಾಡ್ತೀನಿ ಅಂತ. ಹೆಚ್ಚಾಗಿ ಎಲ್ಲರೂ ತಗೊಳ್ಳೋದು ಈ ವರ್ಷ ನಾನು ಸಣ್ಣ ಆಗ್ತೀನಿ, ಏನಾದ್ರೂ ಮಾಡಿ ಸಣ್ಣ ಆಗ್ತೀನಿ ಅಂತ ಅಂದ್ಬಿಟ್ಟು. ಈ ಒಬೆಸಿಟಿ ಪ್ರಾಬ್ಲಮ್, ಬೊಜ್ಜಿನ ಒಂದು ಸಮಸ್ಯೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು ಹದಿಹರೆಯದವರು, ನಂತರ 40 ವರ್ಷ ಮೇಲ್ಪಟ್ಟವರು ಎಲ್ಲರನ್ನೂ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಇದು. ಬೊಜ್ಜು ಅನ್ನುವುದು ಯಾಕೆ ಇಷ್ಟೊಂದು ಎಲ್ಲರನ್ನ ಕಾಡ್ತಾ ಇದೆ? ಬೊಜ್ಜು ಬಂದ್ಬಿಟ್ಟು ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಓವರ್ ವೇಟ್ ಅಥವಾ ಒಬೇಸಿಟಿ, ಇವು ಎರಡು ಟರ್ಮ್ಸ್ ಅಲ್ಲಿ ನಾವು ಅದನ್ನ ಕ್ಲಾಸಿಫೈ ಮಾಡ್ತೇವೆ. ಓವರ್ ವೇಟ್ ಇರುವಂತ ಕ್ಯಾಟಗರಿಯಲ್ಲಿ ಇದ್ದವರು ಎಷ್ಟೋ ಜನ ತಾವು ಸಣ್ಣ ಆಗಬಹುದು ವಿತ್ ಡಯಟ್ ಅಂಡ್ ಎಕ್ಸಸೈಸ್. ಬಟ್ ಒಬೇಸಿಟಿ ಅಂತ ಒಂದು ಸೆಕ್ಷನ್ ಅಲ್ಲಿ ಇನ್ಕ್ಲೂಡ್ ಆದ್ರೆ ಎಷ್ಟೋ ಸಲ ಅವರಿಗೆ ಆ ತರ ಡಯಟ್ ಎಕ್ಸಸೈಸ್ ಮಾಡಿಬಿಟ್ಟು ವೇಟ್ ರಿಡ್ಯೂಸ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ತುಂಬಾ ಜಾಹೀರಾತುಗಳನ್ನ ನೋಡ್ತಿರ್ತೀರಾ ಟಿವಿಯಲ್ಲಿ, ಅದೆಲ್ಲ ಇದು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ವಿತ್ ದಟ್ ಒಬೇಸಿಟಿ ದೇರ್ ಆರ್ ಲಾಟ್ ಆಫ್ ಕಾಸ್ಟ್ ವಿಚ್ ಯು ಹ್ಯಾವ್ ಟು ಪೇ ಇನ್ ಫಾರ್ಮ್ ಆಫ್ ಮೆಡಿಕಲ್ ಇಲ್ನೆಸ್, ಇನ್ ಫಾರ್ಮ್ ಆಫ್ ಯುವರ್ ಲೈಫ್ ಸ್ಟೈಲ್ ಚೇಂಜಸ್, ಇನ್ ದ ಫಾರ್ಮ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಆಲ್ಸೋ, ಅಂಡ್ ಲಾಟ್ ಆಫ್ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಆಲ್ಸೋ. ದಿನಚರ್ಯದ ಕೆಲಸಗಳ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ ಅದರಿಂದ. ನಿಮ್ಮ ಪ್ರಕಾರ ಒಬೆಸಿಟಿ, ಬೊಜ್ಜು ಅಂತಂದ್ರೆ ಏನು? ಈ ಒಬೆಸಿಟಿನ ಆಕ್ಚುಲ್ ಆಗಿ ಕ್ಲಾಸಿಫೈ ಮಾಡಬೇಕಾದ್ರೆ WHO ಪ್ರಕಾರ ಅಡಲ್ಟ್ಸ್ ಅಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಆ ಫಾರ್ಮುಲಾ ಪ್ರಕಾರ ಸಹಜವಾಗಿ 18ರಿಂದ ಹಿಡಿದು 26 ಮಧ್ಯದಲ್ಲಿ ಇರಬೇಕು ಸ್ಕೋರ್. 26.5 ಮೇಲೆ ಇರೋರೆಲ್ಲ, 30 ಮತ್ತು 32ವರೆಗೆ ಇರೋರಿಗೆಲ್ಲ ಓವರ್ ವೇಟ್ ಇಲ್ಲ ಕ್ಲಾಸ್ 1 ಒಬೆಸಿಟಿ ಅಂತ ಹೇಳ್ತೀವಿ. 32.5 ಮೇಲೆ ಇರೋರೆಲ್ಲ ಒಬೇಸ್, ಅವರು ಓವರ್ ವೇಟ್ ಆಗಲ್ಲ, ಅವರು ಒಬೇಸಿಟಿಯಲ್ಲಿ ಬರ್ತಾರೆ. ಒಬೇಸಿಟಿ ಕ್ಲಾಸ್ 2, ಕ್ಲಾಸ್ 3 ಆತರ ಕ್ಯಾಟಗರೈಸೇಷನ್ ಇದೆ. ಅವರಿಗೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ ಮೆಡಿಕಲ್ ಸಲಹೆಗಳು ಬೇಕಾಗಿರುತ್ತೆ. ಬಟ್ 32.5ಕ್ಕಿಂತ ಕೆಳಗಡೆ ಇರೋರೆಲ್ಲ ಡಯಟ್ ಎಕ್ಸಸೈಸ್ ಇಂದ ನಾವು ಸಣ್ಣ ಆಗೋ ಸಾಧ್ಯತೆ ಇರುತ್ತೆ. ಸೊ ದಿಸ್ ಇಸ್ ಫೋಕಸ್ ಟುವರ್ಡ್ಸ್ ದೋಸ್ ಪೀಪಲ್ ಯಾರು ಅದನ್ನ ರಿವರ್ಸ್ ಮಾಡ್ಲಿಕ್ಕಾಗತ್ತೆ, ಅವ್ರಿಗೋಸ್ಕರ ತುಂಬಾ ಮಾಹಿತಿ ಕೊಡೋ ಇಷ್ಟಪಡ್ತೀನಿ. ಅದು ಬಿಟ್ರೆ ನಮ್ ಕೆಲಸ ಹೇಗೆ ಇದ್ರೂ ನಾವು ಮೆಡಿಕಲ್ ಟ್ರೀಟ್ಮೆಂಟ್, ಸರ್ಜಿಕಲ್ ಟ್ರೀಟ್ಮೆಂಟ್ ಫಾರ್ ಒಬೇಸಿಟಿ ನಾವು ನೋಡ್ತಾನೆ ಇದ್ದೀವಿ. ಈಗ ಒಬ್ಬ ವ್ಯಕ್ತಿ ತನಗೆ ಬೊಜ್ಜು ಶುರು ಆಗ್ತಾ ಇದೆ ಅಂತ ಆತನೇ ತಿಳ್ಕೊಳ್ಬಹುದಾ? 100%. ಇವಾಗ ಇಂಡಿಯಾ ಈಸ್ ಬೀನ್ ರೆಕಾರ್ಡೆಡ್ ಸೆಕೆಂಡ್ ಹೈಯೆಸ್ಟ್ ಇನ್ ಚೈಲ್ಡ್ಹುಡ್ ಒಬೇಸಿಟಿ. 14.4 ಮಿಲಿಯನ್ ರಿಪೋರ್ಟ್ಸ್ ಇದಾವೆ ಈಗ ತಿಳಿದುಪಟ್ಟ ಹಾಗೆ. ಪ್ರೈಮರಿ ಸ್ಕೂಲ್ ಮುಗಿಯೋದ್ರಲ್ಲಿ ಪ್ರತಿ 3 ಜನರಲ್ಲಿ ಒಬ್ಬವನು ಒಬೇಸ್ ಇರ್ತಾನೆ. ಇದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ. ಇಂಡಿಯನ್ ಕಂಟ್ರೀಸ್ ಅಲ್ಲಿ ಇವಾಗಲೇ 5 ಇಲ್ಲ 8 ಮಕ್ಕಳಲ್ಲಿ ಒಬ್ರು ಒಬೇಸ್ ಆಗಿ ಇರ್ತಾರೆ ಸಹಜವಾಗಿ. ಅಂಡ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಕ್ಯಾಲರೀಸ್ ಟೇಕನ್ ಇನ್, ಅಂದ್ರೆ ಏನ್ ನಾವು ಆಹಾರ ತಗೊಂತೇವೆ, ಅಂಡ್ ಕ್ಯಾಲರೀಸ್ ವಿಚ್ ಇಸ್ ಸ್ಪೆಂಟ್, ದಟ್ ಇಸ್ ಬರ್ನ್ಟ್ ಔಟ್, ಮೆಟಬಾಲಿಸಮ್. ಇದೇ ಮೇನ್ ಕಾರಣ, ಅಲ್ಲಿಂದನೇ ಎಲ್ಲ ಸ್ಟಾರ್ಟ್ ಆಗೋದು. ಒಬ್ಬ ವ್ಯಕ್ತಿಗೆ ಒಂದು ಸಲ ಒಬೆಸಿಟಿ, ಬೊಜ್ಜು ಬಂತು ಅಂತಂದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯವೇ ಇಲ್ವೇ? ಕಡಿಮೆ ಮಾಡಬಹುದು. ಆದ್ರೆ ನಾನು ಹೇಳಿರೋ ಪ್ರಕಾರ ಯಾರು ಓವರ್ ವೇಟ್ ಮತ್ತೆ ಕ್ಲಾಸ್ 1 ಒಬೆಸಿಟಿಯಲ್ಲಿ ಇರ್ತಾರೆ ಅವರು ರಿವರ್ಸ್ ಮಾಡಬಹುದು. ಕ್ಲಾಸ್ 2 ಒಬೆಸಿಟಿ ಅಂಡ್ ಅಬೋವ್ ಇದ್ದವರಿಗೆ ತುಂಬಾ ಕಷ್ಟ. ಅವ್ರೇನಾಗ್ತದೆ, ಅವ್ರದ್ರಲ್ಲಿ ಈ ದೇಹದಲ್ಲಿ ಇರೋ ಫಿಸಿಯಾಲಜಿಯಲ್ಲಿ ದೇರ್ ಇಸ್ ಸಮ್ ಚೇಂಜಸ್ ಕಾಲ್ಡ್ ಮೆಟಬಾಲಿಕ್ ಸಿಂಡ್ರೋಮ್. ಆತರ ಸಿಂಡ್ರೋಮ್ ಅಲ್ಲಿ ಹೋದಾಗ ಅವ್ರು ಯಾವಾಗ ವೇಟ್ ರಿಡಕ್ಷನ್ ಅಂತ ಟ್ರೈ ಮಾಡ್ತಾರೋ ದೇ ವಿಲ್ ಆಲ್ವೇಸ್ ರಿವರ್ಸ್ ಬ್ಯಾಕ್ ಗೇನಿಂಗ್ ಮೋರ್ ವೇಟ್. ಬಟ್ ಓವರ್ ವೇಟ್ ಮತ್ತೆ ಕ್ಲಾಸ್ 1 ಒಬೆಸಿಟಿ ಯೂಶಲಿ ಅವರು ರೆಡ್ಯೂಸ್ ಮಾಡಬಹುದು. ಈಗ ನೀವು ಹೇಳಿದಂತಹ ಒಂದು ಅಂಶವನ್ನ ಪ್ರತಿಯೊಬ್ಬರು ಗಮನಿಸಬೇಕು. ಯಾವಾಗ ನಾವು ತೂಕವನ್ನ ಕಡಿಮೆ ಮಾಡ್ಕೊಳ್ತೀವಿ ಅಂತ ಪ್ರಯತ್ನ ಪಡ್ತೀವೋ ಬಲವಂತವಾಗಿ, ಅವಾಗ ಮತ್ತೆ ಅದು ತೂಕ ಜಾಸ್ತಿ ಆಗೋ ಸಾಧ್ಯತೆ ಇದೆ
ಅಂತ ತಾವು ಹೇಳ್ತಾ ಇದ್ದೀರಾ. ಹೌದು, ಇಂಥ ಜನರಲ್ಲಿ ನಾವು ಯಾವಾಗ ನಮ್ಮ ಕನ್ಸಲ್ಟೇಷನ್ ಬರ್ತಾರೋ ಅವಾಗ ನಾವು ಕೇಳ್ತೀವಿ, ಡಿಡ್ ಯು ಟ್ರೈ ರಿಡ್ಯೂಸಿಂಗ್ ವೇಟ್? ಸೊ ಅವರು ಪಾಸ್ಟ್ ಅಲ್ಲಿ ಒಂದು 2 ಇಲ್ಲ 3 ಟೈಮ್ಸ್ ಅವರು ಅಟೆಂಪ್ಟ್ ಮಾಡಿ ಫೇಲ್ ಆಗಿದ್ರೆ ದೆನ್ ವಿ ವಿಲ್ ಕ್ಯಾಟಗರೈಸ್ ದೆಮ್ ದಟ್ ಇಟ್ ಈಸ್ ನಾಟ್ ಪಾಸಿಬಲ್, ದೆನ್ ಹಿ ವುಡ್ ರಿಕ್ವೈರ್ ಮೆಡಿಕಲ್ ಆರ್ ಸರ್ಜಿಕಲ್ ಸಪೋರ್ಟ್. ಆದ್ರೆ ಎಷ್ಟೋ ಜನ ವೇಟ್ ರಿಡ್ಯೂಸ್ ಮಾಡಿದವರು ಇದ್ದಾರೆ. ಅದು ಅಲ್ಲದೆ ನಾವು ದಪ್ಪ ಇರೋಂಥದ್ದು ನಾವು ಅಡಲ್ಟ್ಹುಡ್ ಅಲ್ಲದೆ ಮಕ್ಕಳಿಂದ ಇದ್ದಾಗಿಂದನೇ ನೋಟಿಸ್ ಮಾಡಿರ್ತೀವಿ. ಎಷ್ಟೋ ಸಲ ತುಂಬಾ ಜನ ಹೇಳ್ತಿರ್ತಾರೆ, ಫ್ಯಾಮಿಲಿಯಲ್ಲಿ ಕೋಟ್ ಮಾಡ್ತಾರೆ, ಯಾಕೆ ತುಂಬಾ ದಪ್ಪ ಇದ್ದಾನೆ ನಿಮ್ಮ ಮಗ ಇಲ್ಲ ನಿಮ್ಮ ಮಗಳು, ಈ ತರ ಅವಾಗಲಿಂದನೇ ನಾವು ಆಕ್ಚುಲಿ ಚೇತರಿಸ್ಕೋಬಹುದು. ವಿ ಕ್ಯಾನ್ ಟೇಕ್ ಪ್ರಿಕಾಷನ್ಸ್ ಟು ಅವಾಯ್ಡ್, ಬಿಕಾಸ್ 3 kids who are obese, ಅದರಲ್ಲಿ ಸಹಜವಾಗಿ ಇಬ್ರು ಅಡಲ್ಟ್ಹುಡ್ ಅಲ್ಲಿ ಒಬೇಸ್ ಆಗಿನೇ ಕಂಟಿನ್ಯೂ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಇಟ್ ಈಸ್ ಅವಾಯ್ಡೇಬಲ್, ಇಟ್ ಈಸ್ ಪ್ರಿವೆಂಟೇಬಲ್. ಅಂದ್ರೆ ಇದು ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಇದನ್ನ ತಡೆಯೋದಕ್ಕೆ ಸಾಧ್ಯ ಅಂತೀರಾ? ಹಾಗಿದ್ರೆ 100% ತಡೆಯಕ್ಕೆ ಸಾಧ್ಯ ಇದೆ. ಫ್ಯಾಮಿಲಿಯಲ್ಲಿ ಏನಿರುತ್ತೆ, ಬಹುತೇಕವಾಗಿ ಈಟಿಂಗ್ ಹ್ಯಾಬಿಟ್ಸ್ ಅಂಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಬಹಳ ಇಂಪಾರ್ಟೆಂಟ್. ಬರ್ತಾ ಬರ್ತಾ ಇವಾಗ ಅರ್ಬನೈಸೇಷನ್ ಆಗ್ತಾ ಇದೆ ಅಂಡ್ ದೇರ್ ಇಸ್ ಲಾಟ್ ಆಫ್ ಜಂಕ್ ಫುಡ್ ಅರೌಂಡ್. ಸೊ ಯಾವಾಗ್ಲೂ ಮನೇಲಿ ಪ್ರಿಫರೇಬಲಿ ಫ್ರೆಶ್ ಫುಡ್ ದ್ಯಾನ್ ಆರ್ಡರ್ಡ್ ಫುಡ್ ಆರ್ ಹೊರಗಡೆಯಿಂದ ತರಿಸಿರೋಂಥ ಊಟ. ಆಯ್ತು, ಈ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಇಟ್ ಇಸ್ ನಾಟ್ ಆಲ್ವೇಸ್ ಪೊಲ್ಯೂಷನ್ ಆಗಲಿ, ಏರ್ ಪೊಲ್ಯೂಷನ್ ಆಗಲಿ, ಸುತ್ತಮುತ್ತ ಇರೋ ವಾತಾವರಣ. ಎನ್ವೈರನ್ಮೆಂಟಲ್ ಈಸ್ ದಟ್ ಹೌ ಯುವರ್ ಚಿಲ್ಡ್ರನ್ ಗ್ರೋ. ಈಗ ಎಲ್ಲರೂ ಮಕ್ಕಳು ಸ್ಕೂಲಲ್ಲಿ ಬೆಳೆಯುವಾಗ ಅವರಿಗೆ ಕ್ಯಾಂಟೀನ್ ಹೋಗಿ ತಿನ್ನೋದು ಅದು ತುಂಬಾ ಫ್ರೀಕ್ವೆಂಟ್ ಆಗ್ತಾ ಇದೆ. ಇದೇ ಒಂದು 20-25 ವರ್ಷ ಹಿಂದಗಡೆ ಇದೆಲ್ಲ ಇರಲಿಲ್ಲ. ಸೊ ವೈ ದ ಒಬೆಸಿಟಿ ಇಸ್ ಆನ್ ರೈಸ್? Because of the more of junk food, processed cheese and lot of fattening agents. So you have to make changes. Prefer more fruits over vegetables. ಈಗ ನೀವು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀರಾ, ಮಕ್ಕಳಿಗೆ ನೀವು ಪ್ರಿಫರ್ ಮಾಡ್ತೀರಾ ಫ್ರೂಟ್ಸ್ ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ. ಅಲ್ಲೇ ತಂದೆ ತಾಯಿ ಕೂತ್ಕೊಂಡು ತಿಂತಾ ಇರಲ್ಲ. ಸೊ ಯು ಶುಡ್ ಮೇಕ್ ಶೋರ್ ದಟ್ ಯುವರ್ ಚೈಲ್ಡ್ ವಿಲ್ ಗ್ರೋ ಅಬ್ಸರ್ವಿಂಗ್ ಯು. ಸೊ ನೀವು ಸಹ ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ನ ಜಾಸ್ತಿ ಪ್ರಿಫರ್ ಮಾಡಿದಾಗ ಮಗು ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡೋದು. ಬೆಳೆಯೋ ಮಗು ಚೆನ್ನಾಗಿ ತಿನ್ಲಿ ಅಂತ ವಿ ಶುಡ್ ನಾಟ್ ಓವರ್ ಸರ್ವ್. ಯು ಶುಡ್ ಪುಟ್ ಸ್ಮಾಲ್ ಸರ್ವಿಂಗ್ಸ್, ಚಿಕ್ಕ ಚಿಕ್ಕ ಪೋರ್ಷನ್ಸ್ ಹಾಕ್ಬಿಟ್ಟು ಅದನ್ನೆಲ್ಲ ಮುಗಿಸಿದ ಮೇಲೆ ಮಗು ದೆನ್ ಎಕ್ಸ್ಟ್ರಾ ಕೇಳಲಿಕ್ಕೆ ಅವನಿಗೆ ಆಸ್ಪದ ಕೊಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅವಾಗ ಗೊತ್ತಾಗುತ್ತೆ ಮಗುಗೆ ಎಷ್ಟು ತಿನ್ನಬೇಕು ಅಂತ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ಗುಂಡು ಗುಂಡಾಗಿರ್ಲಿ, ಚೆನ್ನಾಗಿ ದಷ್ಟಪುಷ್ಟವಾಗಿರ್ಲಿ ಅಂತ ಹೇಳಿ ಕೊಡ್ತಾ ಇರ್ತಾರೆ ಮಗುಗೆ, ತಿನ್ನು 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 ಅಂತನ್ಬಿಟ್ಟು. ಸೊ ಅದರಿಂದ ಈ ಒಂದು ಬೊಜ್ಜಿನ ಕಾಯಿಲೆ, ಒಬೆಸಿಟಿ ಕಾಯಿಲೆ ಬರ್ತಾ ಇದೆ ಅಲ್ವೇ ಡಾಕ್ಟ್ರೆ? ಮತ್ತೊಂದು ವಿಷಯ, ಒಂದು ಸಲ ಬೊಜ್ಜು ಕಾಣಿಸ್ಕೊಂಡ್ರೆ ಒಬ್ಬ ವ್ಯಕ್ತಿಗೆ ಏನೆಲ್ಲ ದುಷ್ಪರಿಣಾಮಗಳು ಆಗುತ್ತೆ, ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಆಗುತ್ತೆ? ಬರ್ತಾ ಬರ್ತಾ ಎಲ್ಲರಿಗೂ ಅರಿವು ಆಗ್ತಾ ಇದೆ ಬೊಜ್ಜು ಮತ್ತೆ ದಪ್ಪ ಆಗಿರೋದು ಇಟ್ಸ್ ಬಿಕಮಿಂಗ್ ಎ ಪ್ರಾಬ್ಲಮ್. ಒಬೆಸಿಟಿ ಹ್ಯಾಸ್ ಬಿಕಮ್ ಎನ್ ಎಪಿಡೆಮಿಕ್ ಆರ್ ಎಂಡೆಮಿಕ್ ಅಂತ ನಾವು ಇವಾಗ ಏನ್ ಟರ್ಮಿನಾಲಜೀಸ್ ಹೇಳ್ತೀವಿ, ಇಟ್ ಇಸ್ ಬಿಕಮಿಂಗ್ ವೆರಿ ಕಾಮನ್. ಹಾಗಾಗಿ ದೇರ್ ವಾಸ್ ಅ ಬಿಗ್ ಕ್ವೆಸ್ಟ್. ನಾವು ಒಬೆಸಿಟಿನ ರಿಡ್ಯೂಸ್ ಮಾಡ್ಲಿಕ್ಕೆ ಏನ್ ಪ್ರೊಸೀಜರ್ಸ್ ಮಾಡ್ತಿದ್ವಿ, ಅರ್ಲಿಯರ್ ಇನ್ಶೂರೆನ್ಸ್ ಕಂಪನೀಸ್ ಅದನ್ನ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳ್ತಾ ಇದ್ರು. ಬಟ್ ಆಫ್ ಲೇಟ್ ವಿ ಹ್ಯಾವ್ ಫಾಟ್ ಇಟ್ ಇನ್ ಸುಪ್ರೀಂ ಕೋರ್ಟ್ ಅಂಡ್ ವಿ ಹ್ಯಾವ್ ಗಾಟ್ ಅನ್ ಆರ್ಡರ್ ಸೇಯಿಂಗ್ ದಟ್ ಇಟ್ಸ್ ನಾಟ್ ಎ ಕಾಸ್ಮೆಟಿಕ್ ಪ್ರೊಸೀಜರ್, ಇಟ್ಸ್ ಅ ಲೈಫ್ ಸೇವಿಂಗ್ ಪ್ರೊಸೀಜರ್. ವೈ ಲೈಫ್ ಸೇವಿಂಗ್? ಇಲ್ಲಿ ಬಂದ್ಬಿಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ. ಒಬೆಸಿಟಿಯಿಂದ ಆಗೋ ಪ್ರಾಬ್ಲಮ್ಗಳು ಒಂದು ಬಂದ್ಬಿಟ್ಟು ಹೈ ಕೊಲೆಸ್ಟ್ರಾಲ್, ಎರಡನೇದು ಆಸ್ಟಿಯೋಆರ್ಥರೈಟಿಸ್, ಮಂಡಿಗಳೆಲ್ಲ ಸವಿಯೋದು, ಮತ್ತೆ ಬಂದ್ಬಿಟ್ಟು ಹೃದಯದ ಪ್ರಾಬ್ಲಮ್ಗಳು, ಸ್ಟ್ರೋಕ್ ಆಗೋ ಸಾಧ್ಯತೆ, ವೆರಿಕೋಸ್ ವೇನ್ಸ್ ಆಗೋ ಸಾಧ್ಯತೆ. ಬರ್ತಾ ಬರ್ತಾ ಇತ್ತೀಚೆಗೆ ಫ್ಯಾಸಿನೇಟಿಂಗ್ ವರ್ಡ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂದ್ಕೊಳ್ಳಿ ಗೊರ್ಕೆ ಅಂತಾರೆ. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಈ 3 ಟರ್ಮ್ ಅಲ್ಲೇ ಇರೋದು ಇದ್ರದ್ದು ಡೆಫಿನೇಷನ್. ಅಬ್ಸ್ಟ್ರಕ್ಷನ್, ಏರ್ ವೇಗ್ ಅಬ್ಸ್ಟ್ರಕ್ಷನ್ ಆಗುತ್ತೆ ಮಲ್ಕೊಂಡಾಗ. ಅಪ್ನಿಯಾ ಅಂದ್ರೆ ಉಸಿರು ನಿಲ್ಲುತ್ತೆ. ಸೊ ನೀವು ಗೊರ್ಕೆ ಹೊಡೆಯುವಾಗ ಮಧ್ಯದಲ್ಲಿ ಒಂದು 10 ಸೆಕೆಂಡ್ ಉಸಿರು ನಿಲ್ಲುತ್ತೆ. ಇದು ಆಗೋದ್ರಿಂದ ಏನಾಗುತ್ತೆ, ನಿಮ್ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಇರುತ್ತೆ. ನೆಕ್ಸ್ಟ್ ಡೇ ಯು ವಿಲ್ ಬಿ ವೆರಿ ಡ್ರೌಸಿ, ವಿಲ್ ನಾಟ್ ಬಿ ಫ್ರೆಶ್. ಅವಾಗ ತೂಕೊಡಿಸೋ ಸಾಧ್ಯತೆ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪ್ಲಿಕೇಶನ್ಸ್. ಸೊ ನೌ ಡೇಸ್ ಯು ಕ್ಯಾನ್ ಅಬ್ಸರ್ವ್ ಲಾಟ್ ಆಫ್ ಡಿಸಾಸ್ಟರ್ಸ್ ಆರ್ ಹ್ಯಾಪನಿಂಗ್ ಅಂಡ್ ಒನ್ ಆಫ್ ದ ಎಂಟಿಟಿ ಈಸ್ ಒಬೆಸಿಟಿ ವಿಚ್ ಇಸ್ ಲೀಡಿಂಗ್ ಟು ನೆಕ್ಸ್ಟ್ ಡೇ ಪರ್ಫಾರ್ಮೆನ್ಸ್ ಗೆಟಿಂಗ್ ಅಫೆಕ್ಟೆಡ್. ಬೊಜ್ಜಿನಿಂದ ಇಷ್ಟೆಲ್ಲಾ ತೊಂದರೆ ಇದೆ ಅಂತ ಗೊತ್ತಾದ್ಮೇಲೆ ಇದನ್ನ ಬಾರದ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಆಗ್ಲೇ ಈ ಧ್ವನಿಮುದ್ರಣಕ್ಕೆ ಮುಂಚೆ ತಾವು ಹೇಳ್ತಾ ಇದ್ರಿ, ಬೊಜ್ಜನ್ನ ತಡೆಗಟ್ಟೋದಕ್ಕೆ ಗರ್ಭಿಣಿಯಾಗಿದ್ದಾಗಲೇ ಒಬ್ಬ ತಾಯಿ ಪ್ರಯತ್ನ ಪಡಬಹುದು ಅಂತ ಹೇಳಿದ್ರಿ. ಅದು ಬಹಳ ಆಶ್ಚರ್ಯಕರ ಅನ್ಸುತ್ತೆ ಡಾಕ್ಟರ್ ಸುನೀಲ್ ಅವರೇ. ವೆರಿ ಮಚ್ ಇಂಪಾರ್ಟೆಂಟ್. ಇವಾಗ ನಾವೇನ್ ಹೇಳ್ತೀವಿ ಡಯಟ್ ಅಂತ ಹೇಳ್ಬಿಟ್ಟು ಆಮೇಲೆ ಡಯಟ್ ಅಂಡ್ ಎಕ್ಸಸೈಸ್, ಡಯಟ್ ಮತ್ತೆ ಎಕ್ಸಸೈಸ್ ಎರಡು ಒಟ್ಟಿಗೆನೆ. ಈಗ ಒಂದ್ ವೇಳೆ ನಾವು ಈ ತರ ರಿಟ್ರೋಗ್ರೇಡ್ ಹೋಗ್ತಾ ಇರ್ಬೇಕು ಅಡಲ್ಟ್ಹುಡ್ ಅಲ್ಲಿ ನಮ್ದು ಆಕ್ಟಿವಿಟೀಸ್, ಎಸ್ಪೆಷಲಿ ವೆನ್ ವಿ ಹ್ಯಾವ್ ದಿಸ್ ವರ್ಕ್ ಫ್ರಮ್ ಹೋಮ್, ದಟ್ ಇಸ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್ ವಿಚ್ ಹ್ಯಾಡ್ ಹ್ಯಾಪನ್ಡ್ ಡ್ಯೂರಿಂಗ್ ಕೋವಿಡ್ ಟೈಮ್. ನಾವು ಇರೋ ಚಟುವಟಿಕೆಗಳನ್ನ ನಾವು ಏನ್ ಮಾಡ್ತೀವಿ, ವಿ ಆರ್ ವೆರಿ ಮಚ್ ನಾಟ್ ಇನ್ ಟು ಫಿಸಿಕಲ್ ಆಕ್ಟಿವಿಟಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಆಕ್ಟಿವಿಟಿ ನೀವು ಡೈಲಿ ಸ್ಪೋರ್ಟ್ಸ್ ಮಾಡಕ್ಕಾಗಿಲ್ಲ, ಟ್ರೈ ಟು ಗೆಟ್ ಯುವರ್ ಸೆಲ್ಫ್ ಇನ್ವಾಲ್ವ್ ವಿತ್ group which are involved in trekking or in walking or in running and marathon and all those things, physical activities and outdoor activities. And urbanization ಆಗೋದ್ರಿಂದ flat system ಇರೋದ್ರಿಂದ when adulthood ಇಂದ ನೀವು when you go back retrograde in childhood ತುಂಬಾ inactivities ಮತ್ತೆ ಇತ್ತೀಚೆಗೆ ಬಂದ್ಬಿಟ್ಟು ಊಟ
ಮಾಡುವಾಗ ಟಿವಿ ನೋಡೋದು, ದಟ್ ಈಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಮಗು ಊಟ ಮಾಡೋದಿಲ್ಲ ಅಂತ ಟಿವಿ ಹಚ್ತೀರ, ಮಗುಗೆ ಒಂದು ಗೇಜ್ ಇರೋದಲ್ಲ ಯಾವಾಗ ಎಷ್ಟು ತಿನ್ಬೇಕು ಅಂತ. ಸೊ ವಿತೌಟ್ ಎನಿ ಕಂಟ್ರೋಲ್ ಗಮನ ಇಟ್ಟು ಊಟ ಮಾಡಬೇಕು. ಸೊ ಅಲ್ಲಿಂದ ಮತ್ತೆ ಬಂದ್ಬಿಟ್ಟು ಡಯಟ್ರಿ ಹ್ಯಾಬಿಟ್ಸ್ ಅಲ್ಲದೆ ಬಿಹೇವಿಯರಲ್ ಹ್ಯಾಬಿಟ್ಸ್. ಮಕ್ಕಳನ್ನ ಬಿಹೇವಿಯರಲ್ ಹ್ಯಾಬಿಟ್ಸ್ ನಾವು ಯಾವಾಗ ಚೈಲ್ಡ್ಹುಡ್ ಅಲ್ಲಿ ನಮ್ಮ ಮಗುವಿಗೆ ಕ್ಯಾಂಪಿಂಗ್, ಟ್ರೆಕ್ಕಿಂಗ್, ಈ ತರದ ಔಟ್ಡೋರ್ ಆಕ್ಟಿವಿಟೀಸ್, ಇಲ್ಲ ರನ್ನಿಂಗ್, ಇಲ್ಲ ವಾಕಿಂಗ್, ಈ ತರ ಆಕ್ಟಿವಿಟೀಸ್ ಇನ್ವಾಲ್ವ್ ಮಾಡಿದ್ರೆ ದಟ್ ಓನ್ಲಿ ವಿಲ್ ಹೆಲ್ಪ್ ಹಿಮ್ ಇನ್ ಅಡಲ್ಟ್ಹುಡ್ ಟು ಮೇಕ್ ಶೋರ್ he is having a healthy lifestyle. So whatever happens in childhood will continue. It has been a research study where they say first 20 years ನಿಮ್ಮ childhood ಅಲ್ಲಿ ನೀವು ಎಷ್ಟು physical activity ಮಾಡ್ತಿರೋ that only is going to support you in your coming adulthood, middle life and even in your old life. So that first 20 years is very much important. More of physical activity. The recommendation is that when you are between 1 to 5 years, at least 150 minutes of physical activity is recommended. Then beyond 5 years to 15 years, 60 ನಿಮಿಷ is minimum. ಅದಕ್ಕಿಂತ ಜಾಸ್ತಿ physical activity ಎಷ್ಟೇ ಮಾಡಿದ್ರು it is recommended. Say similarly when we go back to even mothers who are fat, we don't want to tell they are obese or obesity. They are overweight. Fat ಅಂದ್ರೆ overweight. ಅವರು ಮಗು ಗರ್ಭಧಾರಣೆ ಆಗಕ್ಕಿಂತ ಮೊದಲು ಆದಷ್ಟು ಅವರು ವೇಟ್ ರಿಡ್ಯೂಸ್ ಮಾಡಕ್ ಪ್ರಯತ್ನ ಪಟ್ರೆ ಒಳ್ಳೆಯದು. ಗರ್ಭಧಾರಣೆ ಆದ್ಮೇಲೆ ವೇಟ್ ರಿಡ್ಯೂಸ್ ಮಾಡೋದು ಅನ್ನೆಸರಿ ವೇಟ್ ಗೇನ್ ಎರಡೂ ಅಪಾಯಕಾರಿ ಮಗು. ಸೊ ಈ ದಪ್ಪ ಇದ್ರೆ ಆಗ್ಲೇ ಗರ್ಭಧಾರಣೆ ಆದ್ಮೇಲೆ ದಪ್ಪ ಇದ್ರೆ ಇನ್ಸ್ಟೆಡ್ ಆಫ್ ಈಟಿಂಗ್ ಫಾರ್ 2 ನಿಮ್ಗೋಸ್ಕರ ಮತ್ತೆ ನಿಮ್ ಮಗುಗೋಸ್ಕರ ತಿನ್ನೋದ್ ಬದಲು ನೀವು ಒಬ್ಬರಿಗೋಸ್ಕರನೇ ಮೀಲ್ಸ್ ತಿಂದ್ರೆ ಒಳ್ಳೇದು. ಓನ್ಲಿ ಲಾಸ್ಟ್ 3 weeks ಆಫ್ ಪ್ರೆಗ್ನೆನ್ಸಿ ದಟ್ ಈಸ್ ವೆನ್ ಈಸ್ ಅ ಲಿಟಲ್ ಎಕ್ಸ್ಟ್ರಾ ಕ್ಯಾಲರಿ ರಿಕ್ವೈರ್ಡ್. ಆಮೇಲೆ ಮಗುಗೆ ನೀವು ಚಾಕ್ಲೇಟ್ಸ್, ಸ್ವೀಟ್ಸ್, ಇಲ್ಲೋ ಲಡ್ಡು, ನಮ್ಮ ಮನೇಲಿ ಇರೋದು ಲಡ್ಡು ಇಲ್ಲ ಸ್ವೀಟ್ ಯಾವ್ದು ಬರ್ಫಿ ಇರ್ಲಿ ಬಿಡು 2 ತಿನ್ಲಿ, ಚಿಕ್ಕ ಮಗು 3 ತಿನ್ಲಿ. ನಾವು ಈಗ ಅರ್ಥ ಮಾಡ್ಕೋಬೇಕು, ಸಿಂಪಲ್ ಆಗಿ ನಾವು ಹೇಳ್ತೀವಿ ಫಿಸಿಯೋಲಾಜಿಕಲಿ ನಾವು ಏನ್ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಮಾತಾಡೋದನ್ನ ಕಾಮನ್ ವ್ಯಕ್ತಿ ಪ್ಯಾಂಕ್ರಿಯಾಸ್ ನಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಹೈ ಶುಗರ್ ಲೆವೆಲ್ಸ್ ಈಸ್ ದ ರೀಸನ್ ಫಾರ್ ಹ್ಯಾವಿಂಗ್ ಒಬೆಸಿಟಿ. ಸೊ ಪ್ಯಾಂಕ್ರಿಯಾಸ್ ಒಬ್ಬ ಅಡಲ್ಟ್ ಮನುಷ್ಯ 70 kg ಮನುಷ್ಯದಲ್ಲಿ ಪ್ಯಾಂಕ್ರಿಯಾಸ್ ಬಂದ್ಬಿಟ್ಟು 80 ಇಲ್ಲ 90 ಗ್ರಾಮ್ ಇರುತ್ತೆ. ಅದನ್ನೇ ನೀವು ಊಹನೆ ಮಾಡಿ ಚಿಕ್ಕ ಮಗು 4 ವರ್ಷ 5 ವರ್ಷದ ಮಗುವಲ್ಲಿ ಎಷ್ಟು ಚಿಕ್ಕದಿರುತ್ತೆ ಪ್ಯಾಂಕ್ರಿಯಾಸ್. ಅವರು ಒಬ್ಬ ಮನುಷ್ಯ ತಿನ್ನಷ್ಟು ದೊಡ್ಡ ದೊಡ್ಡ ಲಡ್ಡುಗಳು ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಶುಗರ್ ಹೇಗೆ ಲೆವೆಲ್ಸ್ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ, ಡಯಾಬಿಟೀಸ್ ಬರುತ್ತೆ, ಅರ್ಲಿ ಡೆವಲಪ್ಮೆಂಟ್ ಆಫ್ ಡಯಾಬಿಟೀಸ್ ರಿಫ್ಲೆಕ್ಷನ್ ಬಂದ್ಬಿಟ್ಟು ಹಾರ್ಟ್ ಪ್ರಾಬ್ಲಮ್ಸ್, ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ವಿಚ್ ಇಸ್ ವೆರಿ ಕಾಮನ್ ಇನ್ ಡಯಾಬಿಟಿಕ್ಸ್. ಗೊತ್ತೇ ಆಗೋದಿಲ್ಲ. ಹೇಲ್ ಅಂಡ್ ಹೆಲ್ದಿ ಪರ್ಸನ್ ಇದ್ದ ಮೇ ಬಿ ಒಬೇಸ್ ಇದ್ರು ಇರಬಹುದು, ಇಲ್ಲದೆ ಇರಬಹುದು. ಒಬೇಸಿಟಿ ಇದ್ರೆ ವಿ ಕ್ಯಾನ್ ಸೇ ದಟ್ ಓಕೆ ಹಾರ್ಟ್ ಪ್ರಾಬ್ಲಮ್ ಆಯ್ತು, ಅವ್ರು ದಪ್ಪ ಇದ್ರು ಅಂತ ಹೇಳ್ಬಿಟ್ಟು. ಫಿಟ್ ಅಂಡ್ ಫೈನ್ ಇರೋರಿಗೆ ಏನು ಮೆಡಿಕಲ್ ಪ್ರಾಬ್ಲಮ್ಸ್ ಇಲ್ಲದೆ ಸಡನ್ ಆಗಿ ಇತ್ತೀಚೆಗೆ ಏನಾಗ್ತಾ ಇದೆ ಕಾರ್ಡಿಯಾಕ್ events, it all correlates to their childhood activities. If they were very active in childhood physically, then they would be having a very good strong heart and very good strong physiological system, metabolic system. This is what everything is correlated. So magu ಹುಟ್ಟಕ್ಕಿಂತ ಮುಂಚೆ ಗರ್ಭಧಾರಣೆದಾಗೂ mothers have a physical activity of at least 150 minutes per day. That is recommended. ಅಂದ್ರೆ ಗರ್ಭಿಣಿಯರಲ್ಲಿ ಚಟುವಟಿಕೆಯಿಂದ ಇರಬೇಕು, ಆಗ ಮಾತ್ರ ಅದು ಮಗುವಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರೂ ಡಿಸ್ಕಸ್ ಮಾಡ್ತಿರ್ತಾರೆ, ಅರ್ಬನೈಸೇಷನ್ ಈಗ ಪಟ್ಟಣದಲ್ಲಿರೋರೆಲ್ಲ ಹಾಸ್ಪಿಟಲ್ಗೆ ಪ್ರೀನೇಟಲ್ ಚೆಕಪ್ಗೆಲ್ಲ ಅಂತ ಹೋಗ್ತಾರೆ, ಆಯ್ತು ಸಿಸರೇನ್ ಮಾಡಿಸ್ಕೊಂತಾರೆ, ನಾರ್ಮಲ್ ಡೆಲಿವರಿ ಆಗ ಕಷ್ಟ ಆಯ್ತು. ಬಟ್ ಅದೇ ಮನೆಯಲ್ಲಿ ಹಳ್ಳಿ ಮನೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ, ಅದೇ ದಿನನಿತ್ಯ ಎಲ್ಲ ನೀರು ಹೊರೋದು ಎಲ್ಲಾ ಕೆಲಸಗಳು ಮಾಡ್ತಾರೆ, ಧಾರಾಳವಾಗಿ ಡೆಲಿವರಿ ಆಗುತ್ತೆ ಅಂತ ಎಷ್ಟು ನಾವು ಡಿಸ್ಕಸ್ ಮಾಡ್ತೀವಿ ಸಮಾಜದಲ್ಲಿ ಸಾಮಾನ್ಯವಾಗಿ, ಅದು ಅಷ್ಟೇ ನಿಜವಾಗಿರೋ ವಿಷಯ ಇದು. ಸೊ ಅಲ್ಲಿಂದನೇ ಎಲ್ಲ ಸ್ಟಾರ್ಟ್ ಆಗೋದು. ಎಲ್ಲಿ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೋ, ಎಲ್ಲಿ ನಿಮ್ದು ಕ್ಯಾಲರಿ ಇಂಟೇಕ್ ಜಾಸ್ತಿ ಆಗಿ ಕ್ಯಾಲರಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೋ, ಅಲ್ಲಿನೇ ಆಕ್ಚುಲಿ ಒಬೆಸಿಟಿ ಸ್ಟಾರ್ಟ್ ಆಗೋದು. ಹಾಗಾದ್ರೆ ಡಾಕ್ಟರ್ ಸುನೀಲ್ ಕುಮಾರ್ ಆಲೂರ್ ಅವರೇ, ಈ ಜನವರಿ 1ಕ್ಕೆ ಯಾರಾದ್ರೂ ತಮ್ಮ ತೂಕವನ್ನ ಕಳೆದುಕೊಳ್ತೀವಿ ಅಂತ ರೆಸಲ್ಯೂಷನ್ ಒಂದು ನಿರ್ಣಯವನ್ನ ಮಾಡಿದರೆ ಅವರಿಗೆ ಏನು ಕಿವಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಫಾರ್ಮೋಸ್ಟ್ ಪಾಯಿಂಟ್ ನಾನು ಹೇಳ್ಬೇಕಂದ್ರೆ, ಒಂದ್ ವೇಳೆ ನೀವು ಆಗ್ಲೇ ಓವರ್ ವೇಟ್ ಇದೀರಾ, ಫಸ್ಟ್ ಆದಷ್ಟು ಫಿಸಿಕಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಡಯಟ್ ಕಂಟ್ರೋಲ್ ಆಗ್ಲಿಕ್ಕಿಲ್ಲ. ಫಿಸಿಕಲ್ ಆಕ್ಟಿವಿಟಿ ದಿಂದ ನಿಮ್ಮ ಎಷ್ಟಾಗತ್ತೆ ಅಷ್ಟು ಎಕ್ಸ್ಟ್ರಾ ವೇಟ್ ನ ನೀವು ರಿಡ್ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿಬಿಟ್ಟು ಸ್ಲೋ ಆಗಿ ಫೋಕಸ್ ಆನ್ ಯುವರ್ ಡಯಟ್. ಡಯಟ್ ಟು ಫಿಸಿಕಲ್ ಆಕ್ಟಿವಿಟಿ ಎರಡು ಒಂದೇ ಸಲ ಮಾಡಕ್ಕಾಗಲ್ಲ. ಓವರ್ ವೇಟ್ ಇದ್ದವರೆಲ್ಲರೂ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಜಿಮ್ ಹಿಟ್ ಮಾಡಬೇಕು ಅಂತಿಲ್ಲ, ಬಿಕಾಸ್ ಇಟ್ ಇಸ್ ರಿಸ್ಕಿ ಆಲ್ಸೋ. ಆ ಜಿಮ್ ಮಾಡಕ್ ಹೋದಾಗ ನಿಮ್ಮ ಓವರ್ ವೇಟ್ ನಿಮ್ಮ ಜಾಯಿಂಟ್ಸ್ ನಿಮ್ಮ ಬೋನ್ಸ್ ತಾಳ್ಕೊಳ್ಳಿಕ್ಕಿಲ್ಲ. ಸ್ಟಾರ್ಟ್ ವಿತ್ ಸ್ಲೋ ಆಕ್ಟಿವಿಟಿ ಲೈಕ್ ಕಾರ್ಡಿಯೋ, ಲೈಕ್ ವಾಕಿಂಗ್, ಲೈಕ್ ಸೈಕ್ಲಿಂಗ್. ಈ ತರದೆಲ್ಲ ಮಾಡ್ತಾ ಮಾಡ್ತಾ ಸ್ಲೋಲಿ ನಿಮ್ದು ಆಕ್ಟಿವಿಟೀಸ್ ಇನ್ಕ್ರೀಸ್ ಮಾಡಿ. ಮೇಕ್ ಎ ಗ್ರೂಪ್, ಇಲ್ಲ ಇರೋ ಗ್ರೂಪ್ ಗೆ ಜಾಯಿನ್ ಆಗಿ, ಯಾರು ಫಿಸಿಕಲ್ ಆಕ್ಟಿವಿಟಿ ಮ್ಯಾರಥಾನ್ ರನ್ನಿಂಗ್ ಅಲ್ಲಿ ಇನ್ವಾಲ್ವ್ ಇರ್ತಾರೋ. ಆಮೇಲೆ ವರ್ಕ್ ಆನ್ ಯುವರ್ ಡಯಟ್. ತುಂಬಾ ಜನ ಏನಾದ್ರು ಕಸ್ಟಮ್ ಮೇಡ್ ಡಯಟ್ಸ್ ನ ತಗೊಂಡ್ ಬರ್ತಾರೆ, ಆನ್ಲೈನ್ ಸಿಗುತ್ತೆ, ಆ ಡಯಟ್ ಈ ಡಯಟ್, ಇಲ್ಲ ಪ್ರೋಟೀನ್ ಪೌಡರ್. ದಿನನಿತ್ಯ ಸೇವನೆ ಮಾಡೋಂಥದ್ದು ಚಪಾತಿ, ಪಲ್ಯ, ಅನ್ನ, ಸಾರು, 3 ಹೊತ್ತು ಊಟ, ಅಪಾರ್ಟ್ ಫ್ರಮ್ ದ ಜಂಕ್ ಫುಡ್, ಇಲ್ಲ ಮಧ್ಯದಲ್ಲಿ ಏನಾದ್ರೂ ಸ್ನಾಕ್ಸ್ ತಿನ್ನೋದನ್ನ ಅದೆಲ್ಲ ಬಿಟ್ಬಿಟ್ಟು ಈವನ್ ಟೀ ಕುಡಿಯೋದಾಗ್ಲಿ, ಟೀ ಬದಲು ಆದಷ್ಟು ಜೀವನ ಶೈಲಿಯನ್ನ ಬದಲಾಯಿಸಬೇಕು. 100%. ಸ್ಟಾರ್ಟ್ ವಿತ್ ಯುವರ್ ಬಿಹೇವಿಯರಲ್ ಚೇಂಜಸ್. ಮತ್ತೆ ಅದರಲ್ಲಿ ನಿಮ್ಗೆ ಎನ್ವೈರ್ಮೆಂಟ್, ನಿಮ್ ಸರ್ಕಲ್ ಅಲ್ಲಿ ಎಲ್ಲರೂ ತಿನ್ನೋದಕ್ಕೆ ಪಾರ್ಟೀಸ್ ಅದೆಲ್ಲ ಮಾಡ್ತಾ ಇದ್ರೆ ಕಲ್ಚರ್ ನ ಸ್ವಲ್ಪ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅಲ್ಲಿ ಆಗ್ಲಿಲ್ಲ, ನೀವು ನಿಮ್ಮನ್ನ ಚೇಂಜ್ ಮಾಡ್ಕೋಬೇಕು, ಇಲ್ಲ ನಿಮ್ ಸರ್ಕಲ್ ನ ಚೇಂಜ್ ಮಾಡ್ಕೊಳ್ಳಿ. ದಟ್ ಈಸ್ ದ ಓನ್ಲಿ ವೇ ಯು ಕ್ಯಾನ್ ಚೇಂಜ್ ಇಟ್. ಬದಲಾವಣೆ ಮುಖ್ಯ ಇಲ್ಲಿ. 100%. ಮನಸ್ಸು ಮಾಡಬೇಕು ಬದಲಾವಣೆ ಮಾಡೋದಕ್ಕೆ.
ನಮಗೆ. Yes. ಹಾಗಾಗಿ ನಾವು ತೂಕ ಕಳ್ಕೊಳ್ತೀನಿ ಅನ್ನೋದಕ್ಕೆ ಮುಂಚೆ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು, 100%. ಮನಸ್ಸು ಮಾಡಬೇಕು. ಆಗ ಮಾತ್ರ ಎಲ್ಲವೂ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಕೇಳುಗರಿಗೆ ಬಹಳ ಒಳ್ಳೆಯ ಕಿವಿ ಮಾತನ್ನ ಹೇಳಿದ್ದೀರಾ. ವರ್ಷದ ಕೊನೆಯಲ್ಲಿ ಈ ಮಾತನ್ನ ಹೇಳ್ತಾ ಇದ್ದೀರಾ. ಬಹುಶಃ ಹೊಸ ವರ್ಷದಲ್ಲಿ ಎಲ್ಲರೂ ಇದನ್ನ ಅಳವಡಿಸಿಕೊಳ್ತಾರೆ ಅವರ ಜೀವನದಲ್ಲಿ ಅಂತ ನಾವೆಲ್ಲ ಭಾವಿಸೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಾ ಡಾಕ್ಟರ್ ಸುನೀಲ್ ಅವರೇ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಸುನಿಲ್ ಕುಮಾರ್ ಆಲೂರ್, ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್. ಇವರೊಂದಿಗೆ ಎಂಎಸ್ ಅನುಪಮ, ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.